ಭೀಮಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಸಂಸತ್ತಿನಲ್ಲಿ 142 ಸಂಸದರ ಅಮಾನತು ಖಂಡಿಸಿ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಸತ್ತಿನಲ್ಲಿ ಕೆಲವರು ಪ್ರವೇಶ ಹಿನ್ನೆಲೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಅದಕ್ಕಾಗಿ 142 ಸಂಸದರ ಅಮಾನತು ಪ್ರಜಾಪ್ರಭುತ್ವ ಕಗ್ಗೊಲೆ ಎಂದು ಕಿಡಿಕಾರಿದರು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನಾಕಾರರು ವಾಗ್ದಾಳಿ ಮಾಡಿದರು. ಅದಕ್ಕಾಗಿ ತಕ್ಷಣವೇ ಸಂಸದರ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಸರ್ವಾಧಿಕಾರಿ ಬಿಜೆಪಿ ಸರ್ಕಾರದ ಹೇಡಿತನದ ವಿರುದ್ಧ, ಸರ್ವಾಧಿಕಾರ ಬಿಜೆಪಿ ಸರ್ಕಾರದ ಹೇಡಿತನ ವಿರುದ್ಧ ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ನೆಗೆಡಿ ಸರ್ಕಾರಕ್ಕೆ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಸರ್ವಾಧಿಕಾರಿ ಬಿಜೆಪಿ ಸರ್ಕಾರಕ್ಕೆ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಮಹಾಗಂಡಾಂತರದಲ್ಲಿ ಸಿಲುಕಿದೆ. ಈ ದೇಶವನ್ನು ಉಳಿಸುವುದಾಗಿ ನಾವು ಈ ದೇಶದಿಂದ ಬಿಜೆಪಿಯನ್ನು ತೊಲಗಿಸಬೇಕಾಗಿದೆ. ಯಾಕಂದರೆ ಇದು ಜಗತ್ತಿನಲ್ಲಿ ಮೊದಲನೇ ಸಲ ನಾವು ನೋಡ್ತಾ ಇರುವುದು 148 ಶಾಸಕರನ್ನು ಹೊರಗಿಟ್ಟು ಇವರು ಸದನವನ್ನು ನಡೆಸ್ತಾ ಇದ್ದಾರೆ. ಸಂಸದರನ್ನು ಹೊರಗಿಟ್ಟು ಇವರು ದೇಶವನ್ನು ನಡೆಸ್ತಾರೆ. ಯಾವಾಗಲೂ ಹೇಳಿದ್ರೆ ನಿಮಗೆ ಈ ದೇಶದೊಳಗೆ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಹಿಂದೂ ಮುಸಲ್ಮಾನ ಎಲ್ಲರೂ ಒಂದಾಗಿ ನಡೆದರೆ ಈ ದೇಶ ಮುನ್ನಡೆಯುತ್ತದೆ. ಈ ದೇಶವನ್ನು ಇವರು ಪೂರ್ತಿ ಹದಿಗಡಿಸಲಿಕ್ಕೆ ಬೆನ್ನತ್ತಿದ್ದಾರೆ. ಇವು ಬ್ರಿಟಿಷರ ಚೇಲಾಗಳು ಬಿಜೆಪಿಯವರು ಈ ದೇಶವನ್ನು ಪೂರ್ತಿ ಹಾಳು ಮಾಡುತ್ತಾರೆ. ಬಿಡಂಗಿಲ್ಲ. ಈ 4 ಜನ ಅದಾನಿ, ಅಂಬಾನಿ, ಮೋದಿ, ಅಮಿತ್ ಶಾ ಯಾವರಿಗೆ ದೇಶದಲ್ಲಿ ಇರ್ತಾರೆ ಇವರಿಗೆ ಗಲ್ಲ ಶಿಕ್ಷೆಯನ್ನು ಕೊಡಬೇಕು. ಸಂವಿಧಾನ ಪ್ರಕಾರ ನೋಡಿದ್ರೆ ಇವರು ಯಾವಾಗಲೂ ಈ ದೇಶದಲ್ಲಿ ಉಳಿಯಬಾರದು. ಇವು ತಡಿಪಾಡುಗಳು ಈ ದೇಶ ನಡೆಸ್ತಾರೆ ಅಂದ ಮೇಲೆ ನೀವು ತಿಳ್ಕೊಳ್ಳಿ. ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ. ಇನ್ನೇನದ ಗುಂಡಾಗಳು ರಾಜ ನಡೀತಾ ಇದೆ. ಈ ದೇಶ ಉಳಿಸಬೇಕಂದ್ರೆ ಮತ್ತೊಮ್ಮೆ ಏನದ ಬಿಜೆಪಿಯನ್ನು ತೊಲಗಿಸಿ ಈ ದೇಶವನ್ನು ಸುಭದ್ರ ಸರ್ಕಾರವನ್ನು ತಂದು ಈ ದೇಶ ಮುನ್ನುಗ್ಗಿಸಬೇಕಾಗಿದೆ. ಎಲ್ಲರೂ ಏನದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ. ಸನ್ಮಾನ್ಯ ಅಧ್ಯಕ್ಷರಾದಂಥ ರಾಜು ಆಲ್ಗೂರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಮೋದಿಯವರು ಏನು ಈ ಒಂದು ಸಂಸದರನ್ನು ಅನರ್ಹಗೊಳಿಸಿದ್ದಾರೆ. ಅವರು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಈ ಒಂದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಈ ದೇಶ ಬಿಟ್ಟು ತೊಲಗಬೇಕು. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ. ಇಲ್ಲಾಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತೈತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಬರಬೇಕು, ಕಾಂಗ್ರೆಸ್ ಗೋರ್ಮೆಂಟ್ ಕುಂದಿರ್ಬೇಕಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರನ್ನು ಇವತ್ತು ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ
ಇವತ್ತು ಆಡಳಿತ ಮಾಡ್ತಕ್ಕಂಥ BJP ಸರ್ಕಾರದ ನೀತಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದೆಯೋ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇರ್ತಾಯಿದೆ. ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು, ವಿರೋಧ ಪಕ್ಷದ ಎಲ್ಲರನ್ನೂ ಹೊರಗೆ ಹಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ. ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ 9.5 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ, ಇವತ್ತು ನಮ್ಮ ಪಕ್ಷದ ನೇತಾರರು ಎಲ್ಲ ವಿವಿಧ ಪಕ್ಷಗಳ 28 ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡಿ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ. ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು, ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ, ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ. ಮೋದಿ ಅವರ ಒಂದು ಅಧಿಕಾರ ಇನ್ನು ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ, ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ 2024ನೇ ಇಸ್ವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರಿ ಸರ್ಕಾರ ಇವತ್ತೇನು ನಡೀತಾ ಇದೆ ದೇಶದಲ್ಲಿ, ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್, ಇವತ್ತು ಅದು 142 MP-ಗೆ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಹಿಂದೆ ಏನು ಕಾರಣ ಇರ್ಬೋದು? ಅದ್ರ ಹಿಂದೆ ಏನು ಕಾನೂನಿಲ್ಲ, ಈ ಕಾರಣ ಇಲ್ಲ. ಅವ್ರನ್ನ ಹೊರಗಿಟ್ಟು ಇವತ್ತೇನು IPC ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು. ಈ ವಿರೋಧ ಪಕ್ಷದವರು ಅಲ್ಲಿ ಇದ್ದರೆ ಬಹುತೇಕವಾಗಿ ಆ ಶಾಸನಗಳ ಬಗ್ಗೆ ವಿಮರ್ಶೆ ಆಗ್ತಾಯಿತ್ತು. ಅದನ್ನು ಹಿಂದೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವ್ರಿಗೆ ಬರಬೇಕಾದಂಥ ಸನ್ನಿವೇಶ ಇರೋದರಿಂದ ಇವ್ರನ್ನ ಹೊರಗೆ ಹಾಕಿ ಅವುಗಳನ್ನ ಪಾಸ್ ಮಾಡಿಕೊಂಡ್ರೆ ಅಷ್ಟೇ. ಬರ್ತೈತಿ ಮೆಜಾರಿಟಿ ಇದೆ. ಚರ್ಚೆ ಆಗದೆ ಕಾನೂನು ಮಾಡಿದ್ದೀವಿ. ಇವತ್ತೇನು ನೀನು ಪಾಸ್ ಮಾಡ್ಯಾರಲ್ಲ, ಚರ್ಚೆ ಆಗದೆ ಮಾಡಿದ್ದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾ ತೀರಾ ನ್ಯೂಸ್.